ಮೊಟ್ಟ ಮೊದಲನೇದಾಗಿ ಸ್ವಾಮೀಜಿಯವರಿಗೆ, ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಯವರಿಗೆ ನನ್ನ ಪ್ರೀತಿಯ ವಂದನೆಗಳು. ಈ ತಳಬಾಳು ಕೇಂದ್ರ ನನಗೆ ಭಾಳ ಪ್ರಿಯವಾದದ್ದು. ಇಲ್ಲಿ ಅನೇಕ ಬೆಳದಿಂಗಳ ಕವಿಗೋಷ್ಠಿಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಹಾಗೆ ನಿಮ್ಮ ಸಿರಿಗೆರೆಗೂ ಕೂಡ ನಾನು ಬಂದಿದ್ದೆ. ಭಾಳ ನನಗೆ ಪ್ರಿಯವಾದಂತಹ ಸ್ವಾಮೀಜಿಯವರ ಸನ್ನಿಧಾನದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇರೋದು ಭಾಳ ಸಂತೋಷ ಸಂಗತಿ. ಮೊದಲನೇದಾಗಿ ಅದಕ್ಕಾಗಿ ನಾನು ಅವರಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ಭಾಳ 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 ಸಂತೋಷದ ಸಂಗತಿ ನನಗೆ. ಯಾಕಂದ್ರೆ ಇವತ್ತು ಯಾವ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾಳೆ, ಅಭಿನಂದನೆ ನಮ್ಮ ಅನನ್ಯ, ಇವರ ಕುಟುಂಬ ನನಗೆ ಬಹಳ ಭಾಳ ಪ್ರಿಯವಾದಂಥದ್ದು. ಒಂದು ರೀತಿ 3 ತಲೆಮಾರುಗಳು, ಇವತ್ತು 3 ತಲೆಮಾರುಗಳಿಗೆ ಇಲ್ಲಿ ಸನ್ಮಾನ ಆಗ್ತಿದೆ ಅಂತ ನನಗೆ ಅನಿಸುತ್ತೆ. ನೋಡಿ, ಈಗ ಅನನ್ಯಾಗೆ ಸನ್ಮಾನ ಆಗ್ತಾ ಇದೆ. ಅನನ್ಯ ಜಾಗತಿಕ ಮಟ್ಟದಲ್ಲಿ ಸಾಧನೆ ಮಾಡಿರುವಂಥವಳು. ಅಂತ ಒಂದು ಜಾಗತಿಕ ಮಟ್ಟದ ಸಾಧನೆ ಮಾಡಿದಾಗ ನಮ್ಮ ಸಮುದಾಯದವರು ಅನ್ನೋದೊಂದು ಹೆಮ್ಮೆ ಆ ಸಮುದಾಯಕ್ಕೆ ಇದ್ದೇ ಇರ್ತದೆ. ಹಾಗಾಗಿ ಆ ಸಮುದಾಯ ಇವತ್ತು ಅವ್ರನ್ನ ಅಭಿನಂದಿಸ್ತಾ ಇರೋದು ಕೂಡ ಭಾಳ ಹೆಮ್ಮೆಯ ಸಂತೋಷದ ಸಂಗತಿ. ಆದರೆ ಅನನ್ಯ ಇವತ್ತು ಎಲ್ಲ ಮೀರಿ ಜಾಗತಿಕ ಮಟ್ಟದಲ್ಲಿದ್ದಾಳು. ಸೊ ಆ ಪುಟ್ಟ ಹುಡುಗಿ ಆವಾಗಿಂದಲೂ ನಾನು ನೋಡಿದ್ದೆ ಹುಡುಗಿನೇ ಅವಳು. ಅವಳ ಈ ಸಾಧನೆಯ ಬಗ್ಗೆ ವಿವರವಾಗಿ ಆ್ಯಕ್ಚುಲಾಗಿ ಶಿವಪ್ರಸಾದ್ ಹೇಳ್ತಾರೆ. ಯಾಕಂದರೆ ತಂದೆ ತಾಯಿ ಒಬ್ಬರು ನಿಜವಾಗೂ ನಾನು ಅಭಿನಂದಿಸಬೇಕು ಅಂತಂದರೆ ತಂದೆ ತಾಯಿನೇ ಅಭಿನಂದಿಸ್ಬೇಕು. ಯಾಕಂದರೆ ನಾನೇ ಆಗಿದ್ದರೆ ಒಂದು ವೇಳೆ ಅನನ್ಯ ನನ್ನ ಮಗಳಾಗಿದ್ದರೆ ಖಂಡಿತ ಹೋಗ್ಬೇಡಮ್ಮ ಅಂತ ಇದೆ. ಎಂಥ ಅದು ಅಪಾಯಕಾರಿಯಾದಂಥ ಒಂದು ಕ್ರೀಡೆ, ಸಾಹಸ. ಅದರಲ್ಲೂ ಅವ್ರ ಅಮ್ಮ ಅದು ಹೆಂಗೆ ಬಿಟ್ಕೊಡೋದು ನನಗೂ. ಯಾಕಂದರೆ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಅಂತ ನಾನೇ ಒದ್ದಾಡ್ತಾ ಇದ್ದೆ. ಅಂಥದ್ರಲ್ಲಿ ಅದು ಹೇಗೆ ಬಿಟ್ಕೊಟ್ರು ಆ ಹುಡುಗಿನ ಅಂತ 52 ದಿನ ಅದು ಇದರಲ್ಲಿ 3000 ಮೈಲಿ ಅಟ್ಲಸಿ ಶಿವರುದ್ರಪ್ಪನವರು ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅಂತ. ಯಾಕಂದ್ರೆ ಶಿವರುದ್ರಪ್ಪನವ್ರಿಗೆ ಕಡಲು ನೋಡೋದೇ ಕಷ್ಟ ಆಗಿತ್ತು. ಅದು ನೋಡೋದನ್ನ ಅಂದರೆ ಅದು ಬಹಳ ಆಧ್ಯಾತ್ಮಿಕವಾದಂಥ ಕವಿತೆ. ಆದರೆ ನಿಜವಾದ ಅರ್ಥದಲ್ಲಿ, ವಾಸ್ತವದ ಅರ್ಥದಲ್ಲಿ ನೋಡಿದ್ರೆ ನಿಜವಾಗ ಒಂದು ತೊರೆಗೆ, ಒಂದು ಪುಟ್ಟ ತೊರೆಗೆ ಸಮುದ್ರ ಎಲ್ಲೋ ಇದೆ. ಆ ಸಮುದ್ರನ ನೋಡಲಿಕ್ಕೆ ಭಾಳ ಕಷ್ಟ. ಅದು ಏನಾದರೂ ನೋಡ್ತೀನ ಆ ಸಮುದ್ರವನ್ನು, ಅದರೊಳಗೆ ನಾನು ಬೆರೆತೋಗ್ತೀನ ಅಂತ. ಅಂದರೆ ಒಂದು ರೀತಿಯ ಜೀವಾತ್ಮ ಪರಮಾತ್ಮಗಳ ಸಂಬಂಧದ ಕವಿತೆ ಅದು. ಆದರೆ ವಾಸ್ತವದ ದೃಷ್ಟಿಯಲ್ಲಿ ನೋಡಿದ್ರೆ ನಮಗೂ ಕೂಡ, ನಾನು ಸಮುದ್ರವನ್ನು ನೋಡಿದ್ದೆ ಸುಮಾರು ನನಗೆ 50 ವರ್ಷ ಆಗಿದ್ದಾಗ. ಅಂದರೆ ನಮಗೆ ಸಮುದ್ರ ನೋಡೋದು ಭಾಳ ಕಷ್ಟ ಆಯ್ತು ನಮ್ಮ ಕಾಲದಲ್ಲಿ. ಅಂಥ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅಂತ ಶಿವರುದ್ರಪ್ಪನವರು ಬರೆದಿದ್ದರು. ಆದರೆ ಆ ಕಡಲನ್ನೇ ಗೆಲ್ತೀನಿ ಅಂತ ಹೋದವಳು ನಮ್ಮ ಹುಡುಗಿ ಅನನ್ಯ. ಅವರು ನೋಡೋದಕ್ಕೆ, ಅದ್ರಲ್ಲಿ ಕಳ್ಗೋಗೋದಕ್ಕೆ ಬಯಸಿದ್ರೆ ನಾನು ನಿನ್ನನ್ನೇ ಗೆಲ್ತೀನಿ, ಅಟ್ಲಾಂಟಿಕ್ ಸಮುದ್ರವನ್ನೇ ಗೆಲ್ತೀನಿ ಅಂತ ಹೋಗಿ ಗೆದ್ದವಳು ನಮ್ಮ ಅನನ್ಯ. ಅಂದ ಅನನ್ಯ ಅಂತ ಭಾಳ ಒಳ್ಳೆಯ ಹೆಸರು ಇಟ್ಬಿಟ್ಟಿದ್ದಾಳೆ ಅಪ್ಪ ಅಮ್ಮ. ಅನನ್ಯ ಅಂದರೆ ಭಾಳ ಅಂದರೆ ಬೇರೆ ಅದ್ವಿತೀಯ ಅಂತೀವಲ್ಲ, ಆ ಥರ ಅನನ್ಯ ಅದು. ಹಾಗಾಗಿ ಅನನ್ಯವಾದ ಸಾಧನೆ ಮಾಡಿರೋ ಹುಡುಗಿಯವಳು. ಹಾಗಾಗಿ ನಮ್ಮಲ್ಲಿ ಗೋಪಾಲಕೃಷ್ಣ ಅಡಿಗರನ್ನ ಅನನ್ಯ ಕವಿ ಅಂತ ಕರಿತೀವಿ. ಅವರು ಅನನ್ಯತೆಗೆ ಬಯಸಿದಂಥವ್ರು. ಹಾಗೆ ಆ ಅನನ್ಯತೆಯನ್ನು ಬಯಸಿದಂಥ ಹುಡುಗಿ ಹೆಸರಿಗೆ ಅನ್ವರ್ಥನಾಮ ಆಯಿತು. ಅವಳಿಗೆ ಇಟ್ಟಂಥ ಒಂದು ಏನು ಪ್ರಾಪರ್ ನೇಮ್ ಹೋಗಿ ಅದು ಸೊ ಅನ್ವರ್ಥನಾಮವಾಗಿ ಅದನ್ನು ಕನ್ವರ್ಟ್ ಮಾಡಿದಂಥ ಹುಡುಗಿ ಅನನ್ಯ. ಅದಕ್ಕಾಗಿ ಅವಳಿಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತು ಈ ಸಾಧನೆ ಇದರ ಬಗ್ಗೆ ಎಲ್ಲ ವಿವರವಾಗಿ ಶಿವಪ್ರಸಾದ್ ಪುಸ್ತಕವನ್ನೇ ಬರೆದಿದ್ದಾರೆ ಶಿವಪ್ರಸಾದ್. ಮತ್ತು ಅದರ ಬಗ್ಗೆ ಅನನ್ಯನೂ ಹೇಳ್ತಾಳೆ. ಆದರೆ ಈ ಸಾಧನೆಯ ಮೂಲಕ ಅನನ್ಯ ಏನು ತೋರಿಸಿದ್ಲು ಅಂದರೆ 2 ಭಾಳ ಮುಖ್ಯವಾಗಿ. ಒಂದು, ಲಿಂಗಭೇದ. ನಮ್ಮಲ್ಲಿ ಈ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತೀವಲ್ಲ, ಗಂಡು ಮಕ್ಕಳಿಗೆ ಯಾವಾಗಲೂ ಅವರೇ ಮೆರೀತಾ ಇದ್ರು. ಈಗ ಹೆಣ್ಮಕ್ಳೇನು ಕಮ್ಮಿ ಇಲ್ಲ ಗುರು, ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ. ಹೆಣ್ಮಕ್ಳು ಸ್ಟ್ರಾಂಗು ಗುರು ಅನ್ನೋದು ಇದೆಯಲ್ಲ, ಅದು ಆ ಜೆಂಡರ್ ಡಿಸ್ಕ್ರಿಮಿನೇಷನ್ ಹೋಗ್ಲಾಡಿಸಿದಂಥದ್ದು. ಸೊ ಗಂಡು ಮಕ್ಕಳು ಮಾತ್ರ ಮಾಡ್ಬೋದಾದಂಥ ಕೆಲಸಗಳು ಎಷ್ಟು ಅದು ಇವತ್ತಂತೂ ಎಲ್ಲ ಕ್ಷೇತ್ರಗಳಲ್ಲೂ ಹೆಣ್ಮಕ್ಳು ಆ ಸಾಧನೆಯನ್ನು ಮಾಡ್ತಾ ಇದ್ದಾರೆ.
ಇದು ಬಹಳ ಕಷ್ಟವಾದಂತಹ ಸಾಧನೆ. ಅಂಥ ಕಡೆ ಕೂಡ ಗಂಡು ಮಕ್ಳೇನು ಮಾಡೋದು, ನಾವು ಹೆಣ್ಮಕ್ಳು ಮಾಡ್ತೀವಿ ಇದನ್ನು ಅಂಥೇಳಿ ಸಾಧಿಸಿ ತೋರಿಸಿದವರು. ಅದು ಬಹಳ ಆ ಲಿಂಗ ಭೇದ ಏನಿತ್ತಲ್ಲ, ಆ ಜೆಂಡರ್ ಡಿಸ್ಕ್ರಿಮಿನೇಷನ್, ಅದನ್ನು ಸುಳ್ಳು ಮಾಡಿದವಳು. ಅದು ದೊಡ್ಡ ಸಾಧನೆ. ಅದು ಒಂದು. ಎರಡನೇದು ವರ್ಣಭೇದ. ಅಲ್ಲಿ ಅಕ್ಕಲಾಗಿ ಇದನ್ನು ಶ್ವೇತವರ್ಣೀಯರು ಅಂದರೆ ವೈಟ್ ವಿಮೆನ್ ಮಾಡಿದ್ದಾರೆ ಅಂತಂದರೆ ಅಲ್ಲಿನ ಯುರೋಪಿಯನ್ಸ್ ಆ ಥರ ಆ ಕಡೆಯವರು ಅಮೇರಿಕನ್ಸು ಅವರು ಕೆಲವರು ಆ ಸಾಧನೆಯನ್ನು ಮಾಡಿದಾರಂತೆ. ಆದರೆ ವರ್ಣೀಯ ಅಂದರೆ ಏನಂತೀವಿ ನಮ್ಮಲ್ಲಿ ನಾವು ವರ್ಣೀಯರು ಅಂತ ಹೇಳ್ತೀವಲ್ಲ, ಕಲರ್ಡ್, ಅವರೆಲ್ಲ ವೈಟ್ ಅಂದರೆ ಒಂಥರ ಏನು ನಾವು ತೊಂದರೋಗ ಅಂತೀವಿ, ಅದು ಬೇರೆ. ಆದರೆ ಇದು ನಾವು ವರ್ಣೀಯರು ಎಷ್ಟಾದರೂ ನಾವು. ಸೊ ನಾವು ಕೂಡ ಇದನ್ನು ಮಾಡಬಲ್ಲೆವು ನೀವೇ. ಸೊ ಈ ವರ್ಣಭೇದ ಅಂತೇನಿತ್ತು ಇವತ್ತು ನೋಡಿ, ಕ್ರಿಕೆಟ್ನಲ್ಲೂ ಅಷ್ಟೇ. ಮೊದಲಲ್ಲಿ ಬರೀ ಅದು ಆಸ್ಟ್ರೇಲಿಯಾದವರು ಇಂಗ್ಲೆಂಡವರು ಆಡ್ತಾ ಇದ್ದಂಥ ಆಟ. ಅದರಲ್ಲಿ ಇವತ್ತು ವೆಸ್ಟ್ ಇಂಡೀಸ್ ಇರ್ಬೋದು ಬ್ಲ್ಯಾಕ್ಸು, ಹಾಗೆಯೇ ನಾವಿರ್ಬೋದು ಕಲರ್ಡ್. ನಾವಿವತ್ತು ಅವ್ರನ್ನೆಲ್ಲ ಮೀರಿಸಿ ವಿಶ್ವಕಪ್ಗಳನ್ನು ಗೆಲ್ತಾ ಇದ್ದೀವಿ ಅಲ್ವಾ. ಸೊ ಇದು ಈ ವರ್ಣಭೇದ ಇದೆಯಲ್ಲ, ಇದು ಹೆಣ್ಮಕ್ಳಲ್ಲಿ ಹೋಗ್ತು. ಅವರು ಅದು ಅಲ್ಲದೆ ಸ್ವಲ್ಪ ಅವರು ಹೆಣ್ಮಕ್ಳು ಅವರು ಇನ್ನೂ ಎತ್ತರ, ಇನ್ನೂ ದೇಹದಾಢ್ಯ ಇರ್ತದೆ. ಆದರೆ ನಮ್ಮ ಹೆಣ್ಮಕ್ಳು ಇಲ್ಲದೇ ಇದ್ರೂ ಪರವಾಗಿಲ್ಲ, ನಾವು ಸಾಧನೆ ಮಾಡ್ತೀವಿ ಅಂತ ತೋರಿಸಿದವ್ರು. ಇದು ಒಂದು ಲಿಂಗಭೇದವನ್ನು, ಸೊ ಜೆಂಡರ್ ಡಿಸ್ಕ್ರಿಮಿನೇಷನ್, ಇನ್ನೊಂದು ಕಲರ್ ಡಿಸ್ಕ್ರಿಮಿನೇಷನ್, ಎರಡನ್ನೂ ಕೂಡ ಸುಳ್ಳು ಮಾಡಿ ಇವತ್ತು ಜಗತ್ತಿಗೆ ಸಾಬೀತು ಮಾಡಿರುವಂಥ ಸಾಧನೆ ಇದು. ಹಾಗಾಗಿ ಇದು ಇನ್ನೂ ಬಹಳ ಅದ್ವಿತೀಯವಾದ ಸಾಧನೆ ಅಂತ ನನಗನ್ಸುತ್ತೆ, ಇವೆರಡನ್ನೂ ಮಾಡಿದಂಥದ್ದು. ಹಾಗಾಗಿ ಇನ್ನು ಸಾಧನೆಯ ಬಗ್ಗೆ ಅದರ ಬಗ್ಗೆ ಎಲ್ಲನೂ ವಿವರವಾಗಿ ಆಮೇಲೆ ಮಾತಾಡ್ತಾರೆ. ನನಗೇನೆಂದರೆ, ನನಗೆ ಮುಖ್ಯವಾಗಿ ಕವಿತಾ, ಈ ಕವಿತಾ ಇದ್ದಾಳಲ್ಲ, ಇವಳ ಗಂಡ ವಿಶ್ವನಾಥ್ ನಾನು ಹಾಸ್ಟೆಲ್ ಮೇಟ್ಸು. ಹಾಗಾಗಿ ಆ ಕಾಲದಿಂದಲೂ ನಮಗೆ ಭಾಳ ಆತ್ಮೀಯರಾಗಿದ್ದಂಥವರು. ನಾನು ವಿಶ್ವನಾಥ್ ಮತ್ತು TN ಸೀತಾರಾಮ್ ನಾವೆಲ್ಲನೂ ಬೊಬ್ಬೂರ್ಕಮ್ಮೆ ಹಾಸ್ಟೆಲ್ ಅಂತಿತ್ತು, ಅಲ್ಲಿ ಆ ಕಾಲದಲ್ಲಿ ನಾವು ಹಾಸ್ಟೆಲ್ ಮೇಟ್ಸ್ ಆಗಿದ್ದಂಥವ್ರು. ಹೀಗಾಗಿ ಆ ಕಾಲದಿಂದ ನಮಗೆ ಪರಿಚಯ ಮತ್ತು ಭಾಳ ಆತ್ಮೀಯರಾಗಿದ್ದಂಥ ಕವಿತಾ ಈ ಕಾರ್ಯಕ್ರಮಕ್ಕೆ ಕರೆದಾಗ, ಕವಿತಾ ಕರೆದ್ರೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಮ್ಮ ಮನೆಯ ಕುಟುಂಬದ ಒಬ್ಬ ವ್ಯಕ್ತಿ ಅವಳು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಾನು ಬರಲಿಕ್ಕೆ ಸಾಧ್ಯ ಮಾಡಿಕೊಟ್ಟಿದ್ದು ಕವಿತಾ. ಅದಕ್ಕೆ ಮೊದಲು ಅವಳಿಗೆ ನನ್ನ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಹೇಳಿದೆ, ಇದು ಬಹಳ ಮುಖ್ಯವಾಗಿ GSS ಅವರ ಜನ್ಮ ಶತಾಬ್ದಿ ಕೂಡ ಆಗಿದೆ. ಹಾಗಾಗಿ GSS ಅವರ ಬಗ್ಗೆ ಕೆಲವು ಮಾತುಗಳನ್ನು, ಅದಕ್ಕೂ ಮುಖ್ಯವಾಗಿ ಮೊದಲು ಮಗಳ ಬಗ್ಗೆ ಅನನ್ಯ ಬಗ್ಗೆ ಮಾತಾಡಿದೆ. ಆಮೇಲೆ ನಮ್ಮ ಈ ದಂಪತಿ ಬಗ್ಗೆ ಅಂತೂ ಹೇಳಲೇಬೇಕು. ಪ್ರಸಾದ್ ಮತ್ತು ನಮ್ಮ ಪೂರ್ಣಿಮಾ ಮತ್ತು ನಮ್ಮ ಜಯಂತಿಯವರು ಕೂಡ ಯಾವ ಕಾಲದಿಂದ ಅವ್ರ ಮನೆಗೆ ಆ ಕಾಲದಿಂದಲೂ ಹೋಗ್ತಾ ಇದ್ವಿ. ಆ ಕಾಲದಿಂದ ಅವರೆಲ್ಲ ಒಟ್ಟಲ್ಲಿ ನಮ್ಗೆ ಒಂದು ರೀತಿ ಕೌಟುಂಬಿಕವಾದಂಥ ಒಂದು ಸಂಬಂಧ ನಮ್ಮದು. ಸೊ ಈ ಪ್ರಸಾದ್ ಮತ್ತು ನಮ್ಮ ಪೂರ್ಣಿಮಾ ಇದ್ದಾರಲ್ಲ, ಇವ್ರು ನೋಡಿದ್ರೆ ಯಾರಾದರೂ ಕೂಡ ಅವ್ರ ಡಾಕ್ಟ್ರುಗಳು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಸರಳವಾಗಿ, ಅದರಲ್ಲೂ ನಮ್ಮ ಸಾಮಾನ್ಯವಾಗಿ ಲೇಡಿ ಡಾಕ್ಟ್ರು ಗೊತ್ತಾಗ್ಬಿಡ್ತಾರೆ ನೋಡಿದ್ರೆ ಕೂಡಲೇ. ಆ ಪೂರ್ಣಿಮಾ ನೋಡಿದ್ರೆ ಖಂಡಿತ ಗೊತ್ತಾಗಲ್ಲ. ನಾವು ಇಂಗ್ಲೆಂಡ್ಗೆ ಅವರ ಇದಕ್ಕೆ ಕರೆಸಿದ್ರು ನಮಗೆ, ಶೆಫೀಲ್ಡ್ಗೆ. ಇಂಗ್ಲೆಂಡಲ್ಲಿ ಅಲ್ಲಿನ ಕನ್ನಡ ಸಂಘ ಅಲ್ಲಿ ಒಂದು 10 ವರ್ಷದ ಹಿಂದೆ. ಆಗ ನಾನು ನನ್ನ ಹೆಂಡತಿ ಸುಬ್ಬಾ ಭಟ್ರ ಮಗಳು ಇಲ್ಲೇ ಇದ್ದಾಳೆ. ಸೊ ನಾವಿಬ್ಬರು ಅಲ್ಲಿಗೆ ಆಹ್ವಾನಿತರಾಗಿ ಹೋಗಿದ್ವಿ ಅಲ್ಲಿನ ಕನ್ನಡ ಬಳಗಕ್ಕೆ. ಆಗ ಶೆಫೀಲ್ಡ್ಗೆ ಹೋಗಿದ್ವಿ. ಆಗ ಇವ್ರ ಮನೆಯಲ್ಲಿ ಒಂದು ದಿನ ಇದ್ವಿ ನಾವು. ಮನೆಯೇ ಅಲ್ಲ, ಅದು ಅರಮನೆ. ಅದು ಅಂಥ ಅರಮನೆಯಲ್ಲಿ ನಾವು ಒಂದು ರಾತ್ರಿಯಲ್ಲಿ ಕಳೆದಿದ್ವಿ ಕೂಡ. ಅದಾದಮೇಲೆ ಅವರ ಕನ್ನಡ ಸಂಘದಲ್ಲಿ ಒಂದು ಕಾರ್ಯಕ್ರಮ ಮಾಡಿದರು. ಅಲ್ಲಿ ನನ್ನನ್ನು ಪ್ರಸಾದ್ ಅಲ್ಲಿ ಸಂದರ್ಶನ ಮಾಡಿದರು ಅಲ್ಲಿ. ಸೊ ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಅದಾದಮೇಲೆ ಒಂದು ನೃತ್ಯ ಕಾರ್ಯಕ್ರಮ ಆಯಿತು. ಎಲ್ಲ ಏನು ಸಿನಿಮಾ ಹಾಡುಗಳಾಕ್ಬಿಟ್ಟು ಯುಗಳ ಗೀತೆಗಳಿಗೆ ಗಂಡ ಹೆಂಡತಿ ಡ್ಯಾನ್ಸ್ ಮಾಡೋದು. ಅದರಲ್ಲಿ ಇವರಿಬ್ಬರು ಡ್ಯಾನ್ಸ್ ಮಾಡಿದರು. ಆ ಪೂರ್ಣಿಮಾ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂದರೆ, ನಾನು ಯಾಕಮ್ಮ ಇದಕ್ಕೆ ಡಾಕ್ಟರ್ ಪ್ರೊಫೆಷನ್ಗೆ ಬಂದೆ, ನೀನು ಆ್ಯಕ್ಟ್ರ್ ಆಗಬೇಕಾಗಿತ್ತು ಅಂತ ಹೇಳಿದೆ ಅವಳಿಗೆ. ಸೊ ಅಂದರೆ ಅಷ್ಟೊಂದು ನಮಗೆ ಒಂದು ಆತ್ಮೀಯವಾದಂಥ ಸಂಬಂಧ ಇತ್ತು ನಮಗೂ ಇವ್ರಿಗೂ, ಪ್ರಸಾದ್ ಮತ್ತು ಇವರಿಗೆ. ಸೊ ಅವರ ಮಗಳು ಇಂಥ ಒಂದು ಸಾಧನೆ ಮಾಡಿದ್ದಾಳೆ ಅನ್ನೋದು ಒಂದು ರೀತಿಯಲ್ಲಿ ನಮಗೂ ಕೂಡ ಇನ್ನೂ ವಿಶೇಷವಾದಂಥ ಒಂದು
ಸಂತೋಷದ ಸಂಗತಿ ಅದು. ಆಮೇಲೆ ಶಿವರುದ್ರಪ್ಪನವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಅವ್ರನ್ನ ಕನ್ನಡದ ಹಣತೆ ಅಂತಲೇ ಕರಿತೀವಿ ನಾವು. ನನಗೆ ಅವರ ಒಂದು ಒಡನಾಟ ಪರಿಚಯ 60 ವರ್ಷದ್ದು. 1965ರಲ್ಲಿ ಆ್ಯಕ್ಚುಲಾಗಿ ನಾನು ಮೊಟ್ಟ ಮೊದಲು ಅವರನ್ನು ಕಂಡದ್ದು. ಆಗ ಅವರು ಹೈದರಾಬಾದ್ನ ಉಸ್ಮಾನಿಯಾ ಯೂನಿವರ್ಸಿಟಿನ ಬಿಟ್ಟು ಇಲ್ಲಿ ಹೊಸದಾಗಿ ಶುರುವಾಗಿದ್ದಂಥ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ ಅವರು ಬಂದಿದ್ದರು. ಅವ್ರನ್ನ ನೋಡೋಕ್ಕೆ ಲಂಕೇಶ್ ಹೋದಾಗ, ಲಂಕೇಶರ ಪಟ್ಟಶಿಷ್ಯ ನನ್ನನ್ನು ಕರ್ಕೊಂಡೋಗಿದ್ದರು. ಆಗಲೇ ಮೊಟ್ಟ ಮೊದಲನೇ ಬಾರಿ ನಾನು ಶಿವರುದ್ರಪ್ಪನವ್ರನ್ನ ಕಂಡದ್ದು. ಅವರ ಬಿಳಿ ಜುಬ್ಬ, ಕಚ್ಚೆ ಪಂಚೆ, ಅವರ ಸರಳ ವ್ಯಕ್ತಿತ್ವ ಎಲ್ಲ ಆಗಲೇ ನಾನು ಮೊಟ್ಟ ಮೊದಲು ನನ್ನ ಮೇಲೆ ತುಂಬ ಇಂಪ್ರೆಸ್ ಮಾಡಿದಂಥದ್ದು. ಅದಾದಮೇಲೆ ನನಗೆ ಅವ್ರ ಜೊತೆ ಭಾಳ ಆತ್ಮೀಯವಾದಂಥ ಒಂದು ಒಡನಾಟ ಬಂದಿದ್ದು ನನ್ನ ಗೆಳೆಯ, ನನ್ನ ಅತ್ಯಾಪ್ತ ಗೆಳೆಯ ಎಚ್.ಎಸ್. ವೆಂಕಟೇಶಮೂರ್ತಿ ಮೂಲಕ. ಎಚ್.ಎಸ್. ವೆಂಕಟೇಶಮೂರ್ತಿ ಅವರ ಖಾಸ ಶಿಷ್ಯ. ಮತ್ತು ಹಾಗೆ ನೋಡಿದ್ರೆ ಎಚ್.ಎಸ್. ವೆಂಕಟೇಶಮೂರ್ತಿ ಕನ್ನಡ ಕಾವ್ಯಲೋಕದಲ್ಲಿ ಎಸ್ಟ್ಯಾಬ್ಲಿಷ್ ಆಗಲಿಕ್ಕೆ ಕಾರಣವೇ ಅವರ 3ನೇ ಕವನ ಸಂಕಲನ ಸಿಂಧಾಬಾದನ ಆತ್ಮಕಥೆ ಅಂತ. ಅದಕ್ಕೆ ನಮ್ಮ ಜಿ.ಎಸ್. ಶಿವರುದ್ರಪ್ಪನವರು ಬರೆದ ಮುನ್ನುಡಿ, ಆ ಮುನ್ನುಡಿಯೇ ಅವನನ್ನು ಎಸ್ಟ್ಯಾಬ್ಲಿಷ್ ಮಾಡ್ತು ಕನ್ನಡ ಕವಿಯಾಗಿ. ಸೊ ಅವ್ರಿಗೆ ಭಾಳ ಶಿವರುದ್ರಪ್ಪನವ್ರನ್ನ ಕಂಡ್ರೆ ಭಾಳ ಪ್ರೀತಿ, ಭಾಳ ಆದರ, ಅಭಿಮಾನ ಎಲ್ಲ ಇತ್ತು. ಅವನ ಮೂಲಕ ನನಗೆ ಶಿವರುದ್ರಪ್ಪನವರು ಭಾಳ ಆತ್ಮೀಯರಾದರು. ಅದು ನವ್ಯದ ಕಾಲ. ಆ ನವ್ಯ ಕಾಲದಲ್ಲಿ ನಮಗೆ ಶಿವರುದ್ರಪ್ಪನವರು ಇಲ್ಲಿ ಈವನ್ ಕುವೆಂಪು ಅವ್ರನ್ನೂ ಕೂಡ ಆ ಕಾಲದಲ್ಲಿ ಭಾಳ ಟೀಕೆ ಮಾಡ್ತಾ ಇದ್ದಂಥ ಒಂದು ಕಾಲ ಅದು. ಆದರೆ ಆಮೇಲೆ ನನಗೆ ಶಿವರುದ್ರಪ್ಪನವರ ಕಾವ್ಯ ಎಲ್ಲ ಅಭ್ಯಾಸ ಮಾಡಿದ್ಮೇಲೆ ಅವರ ನಿಜವಾದಂಥ ಒಂದು ಮೌಲ್ಯ ಏನು, ಅವರ ವಿದ್ವತ್ ಏನು ಅಂತ ಗೊತ್ತಾಗಿದ್ದು. ಆಮೇಲಂತೂ ಭಾಳ ಆತ್ಮೀಯರಾಗಿದ್ವಿ. ನಾನು ಬೆಂಗಳೂರಿಗೆ ಬಂದಮೇಲಂತೂ ಅವ್ರ ಮನೆಗೆ ಬೇಕಾದ ಸರಿ ಹೋಗ್ತಾಯಿದ್ದೆ, ಬರ್ತಾಯಿದ್ದೆ. ಶಿವರುದ್ರಪ್ಪನವರು ಕೇವಲ ಕವಿಯಾಗಿ ಅಷ್ಟೇ ಅಲ್ಲ, ಕುವೆಂಪು ನಂತರ ಹಾಗೆ ನೋಡಿದ್ರೆ ನಿಜವಾದಂಥ ಸಾಂಸ್ಕೃತಿಕ ವ್ಯಕ್ತಿ, ಕನ್ನಡದ ರಾಯಭಾರಿ ಅಥವಾ ಕನ್ನಡದ ಧ್ವನಿ ಅಂತ ಹೇಳಬೇಕಾಗಿದ್ದರೆ ಅದು ಶಿವರುದ್ರಪ್ಪನವರು. ಯಾಕಂದರೆ ಕುವೆಂಪು ಇರೋ ತನಕ ನಮಗೆ ಒಂದು ಐಕಾನ್ ಅಂತಿದ್ದವರು ಅವರು. ಅದಾದಮೇಲೆ ನಮಗೆ ನಿಜವಾದ ಐಕಾನ್ ಅಂತಂದರೆ ಶಿವರುದ್ರಪ್ಪನವರೇ. ಶಿವರುದ್ರಪ್ಪನವರು ಸ್ವತಃ ಕವಿ ಮತ್ತು ಮೀಮಾಂಸೆ, ಕನ್ನಡ ಮೀಮಾಂಸೆಯ ಬಗ್ಗೆ ಬರೆದಂಥವರು, ದೊಡ್ಡ ವಿಮರ್ಶಕರು ಎಲ್ಲ. ಆದರೆ ಅದೆಲ್ಲಕ್ಕೂ ಮೀರಿ ಅವರು ಕನ್ನಡಕ್ಕಾಗಿ ಮಾಡಿದ ಕೆಲಸಗಳಿದೆಯಲ್ಲ, ಅದರಿಂದ ಅವರು ಕನ್ನಡಕ್ಕೆ ಒಂದು ದೊಡ್ಡ ಕೀರ್ತಿ ತಂದಂಥವ್ರು. ಅವರು ಮೊದಲನೇದಾಗಿ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ ಕೆಲಸ ಮಾಡಿದ್ದು, ಅದಾದಮೇಲೆ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದು, ಆಮೇಲೆ ಪೂತಿನ ಟ್ರಸ್ಟ್ನ ಅಧ್ಯಕ್ಷರಾಗಿ ಅವ್ರು ಮಾಡಿದಂಥ ಕೆಲಸಗಳು ಇವೆಲ್ಲ ಇದೆಯಲ್ಲ, ಇದು ಕನ್ನಡಕ್ಕೆ ಕೊಟ್ಟಂಥ ನಿಜವಾದ ಕೊಡುಗೆಗಳು. ಈ ಶಿವರುದ್ರಪ್ಪನವ್ರನ್ನ ಬಲ್ಲವರಿಗೆಲ್ಲ ಗೊತ್ತು, ಬಹಳ ಸಾತ್ವಿಕ ವ್ಯಕ್ತಿ. ಆದರೆ ಕನ್ನಡದ ವಿಷಯಕ್ಕೆ ಬಂದರೆ, ಅಥವಾ ನಾವು ಯಾವುದನ್ನ ನಮ್ಮ ವಾಕ್ ಸ್ವಾತಂತ್ರ್ಯ ಅಂತ ಕರಿತೀವಲ್ಲ, ಅಥವಾ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಕರಿತೀವಿ, ಅದಕ್ಕೆ ಧಕ್ಕೆ ಬಂದರೆ ಸಿಡಿದೇಳ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಅಂತಂದರೆ ನಮ್ಮ ಶಿವರುದ್ರಪ್ಪನವರು. ಅದಕ್ಕಾಗಿ ಅನೇಕ ಸರಿ ಅವರು ಲೋಕ ವಿರೋಧವನ್ನು ಕಟ್ಕೊಂಡಂಥವ್ರು ಕೂಡ. ಕೋಮು ಸೌಹಾರ್ದತೆಗೆ ಭಂಗ ಬಂದಾಗ ಆಗ್ಬೋದು ಹಾಗೆಲ್ಲ. ಅದಕ್ಕೆ ಅವ್ರನ್ನ ಸಂಸ್ಕೃತದಲ್ಲಿ ಒಂದು ಹೇಳ್ತಾರೆ, ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಅಂತ. ಅದಕ್ಕೆ ನಿಜವಾದ ಉದಾಹರಣೆ ಅಂತಂದರೆ ಜಿ. ಶಿವರುದ್ರಪ್ಪನವರು. ಕುಸುಮದಷ್ಟೇ ಕೋಮಲವಾಗಿರ್ತಿದ್ರು, ಆದರೆ ಸಮಯ ಬಂದಾಗ ವಜ್ರದಷ್ಟೇ ಕಠೋರವೂ ಆಗ್ತಾಯಿದ್ರು ಅಂತ. ಅಂಥ ವ್ಯಕ್ತಿ ಶಿವರುದ್ರಪ್ಪನವರು. ಅವ್ರ ಜೊತೆ ನನಗೆ ಭಾಳ ಆತ್ಮೀಯವಾದಂಥ ಒಡನಾಟ ಇತ್ತು. ನಾನು ಚಿಂತಾಮಣಿಲಿ ಇದ್ದಿದ್ದು, ಅಲ್ಲಿಗೆ ಹಲವಾರು ಬಾರಿ ಬಂದ್ದಾರೆ. ನಾನು ಸುಬ್ಬಾ ಭಟ್ರ ಮಗಳೇ ಅನ್ನೋ ಕ್ಯಾಸೆಟ್ನ ಬಿಡುಗಡೆಗೆ ಇಲ್ಲಿಂದ ದೊಡ್ಡ ದಂಡೆ ಬಂದಿತ್ತಾಗ ಕಾರಲ್ಲಿ ಶ್ರೀ ಅಶ್ವಥ್ ಅವರು, ಮೈಸೂರಲ್ಲಿ ಸ್ವಾಮಿ ಶ್ರೀ ಅಶ್ವಥ್, ಶಿವಮೊಗ್ಗ ಸುಬ್ಬಣ್ಣ ಅವರು ಬಂದಿದ್ದರು, ಎಚ್.ಎಸ್. ವೆಂಕಟೇಶಮೂರ್ತಿ, ವ್ಯಾಸರಾವ್, ನರಹಳ್ಳಿ ಬಾಸುಮಣ್ಣ, ನಾನು ಎಲ್ಲ ಇದ್ವಿ ಅಲ್ಲಿ. ಮತ್ತು ಇಂಥ ಒಂದು ದೊಡ್ಡ ಇದಕ್ಕೆ ಆವತ್ತು ನನ್ನ ಕ್ಯಾಸೆಟ್ ಬಿಡುಗಡೆ ಮಾಡಿದ್ದು ಜಿ. ಎಸ್. ಶಿವರುದ್ರಪ್ಪನವರು ಅನ್ನೋದು ನಿಜಕ್ಕೂ ನನಗೆ ಹೆಮ್ಮೆಯ ಸಂಗತಿ ಅದು. ಮತ್ತು ಲಕ್ಷ್ಮೀನಾರಾಯಣ ಭಟ್ರು ಅದ್ರ ಬಗ್ಗೆ ಅವತ್ತು ಮಾತಾಡಿದರು ಕೂಡ. ಹೀಗೆ ನನಗೆ ಭಾಳ ಆತ್ಮೀಯರಾಗಿದ್ದಂಥವ್ರು. ಮತ್ತು ಅವ್ರಿಗೆ ಮೊಟ್ಟ ಮೊದಲು ಅವರಿಗೆ ಮತ್ತು ಕಣವಿಗೆ ಪಂಪ ಪ್ರಶಸ್ತಿ ಬಂದಾಗ
ಚಿಂತಾಮಣಿಗೆ ಕರೆದು ಅವರಿಗೆ ಅಲ್ಲಿ ಸನ್ಮಾನ ಮಾಡಿದ್ವಿ. ಅದು ಕೂಡ ನನಗೆ ತುಂಬ ಇವತ್ತಿಗೂ ನೆನಪಾಗುವಂಥ ಒಂದು ಸಂಗತಿ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿ ವರ್ಷ ಅವ್ರ ಮನೆಯಲ್ಲಿ ಒಂದು ವಿಶೇಷ ಇತ್ತು. ಏನಂದರೆ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಅಲ್ಲಿ ಹೋಳಿಗೆ ಮತ್ತು ಮಾವಿನ ಹಣ್ಣಿನ ಸ್ವೀಕರಣೆ ಅದರ ಒಂದು ಸಮಾರಾಧನೆ ಇರ್ತಾಯಿತ್ತು. ಅವರು ಕೆಲವರಿಗೆಲ್ಲ ವಿಶೇಷ ಆಹ್ವಾನಿತರು, ಅವರೇ ಆಹ್ವಾನ ಮಾಡಿ ಅವ್ರ ಮನೆಗೆ ಆವತ್ತಿನ ದಿನ ಹೋಳಿಗೆ ಮತ್ತು ಸ್ವೀಕರಣೆ ಊಟ. ಅದು ಚಿಂತಾಮಣಿಲಿದ್ದಾಗಿಂದಲೂ ನಡೀತಾ ಇತ್ತದು. ಸೊ ಅದಕ್ಕಾಗಿ ನಾನು ನನ್ನ ಹೆಂಡತಿ ಬೆಂಗಳೂರಿಗೂ ಬರ್ತಾಯಿದ್ವಿ. ಅವರ ಮನೆಯಲ್ಲಿ ಹೋಳಿಗೆ ಸ್ವೀಕರಣೆ ಊಟ ಇದ್ದ ದಿನದಲ್ಲಿ ಅವ್ರ ಮನೆಗೆ ಬಂದು ಅವರು ಶಿವರುದ್ರಪ್ಪನವರು ತಮ್ಮ ಪ್ರಿಯರಾದಂಥವ್ರನ್ನ ಆಹ್ವಾನಿಸಿ ಅವರೇ ಎಲ್ಲ ಕಡೆ ಹೋಗಿ ಒಳ್ಳೆಯ ಮಾವಿನ ಹಣ್ಣುಗಳನ್ನು ಅವರೇ ಆಯ್ಕೆ ಮಾಡಿ ತಂದು ಮನೆಯಲ್ಲಿ ಸ್ವೀಕರಣೆ ಮಾಡಿ ತಾವೇ ಎಲ್ರಿಗೂ ಖುದ್ದಾಗಿ ನಿಂತು ಅವರು ಉಪಚಾರ ಮಾಡಿ ಊಟ ಮಾಡ್ತಾಯಿದ್ರು. ಅದು ನಮಗೆ ಇವತ್ತಿಗೂ ಕೂಡ ನಮಗೆ ಜಯಂತಿಗೆ ಜ್ಞಾಪಕ ಬರುತ್ತೆ. ಯಾಕಂದ್ರೆ ಜಯಂತಿ ಆವಾಗಲೇ ಬಡಿಸ್ಲಿಕ್ಕೆ ಜಯಂತಿ ಅಂತೂ ಇದ್ದೇ ಇರ್ತಾ ಇದೆ ಅಲ್ಲಿ. ಸೊ ಅದು ಇವತ್ತಿಗೂ ನನಗೆ ಈಗಲೂ ಇದೆಯಾ. ಸೊ ಇದೆಲ್ಲ ನನಗೆ ಭಾಳ ಪ್ರಿಯವಾದಂಥ ಸಂಗತಿಗಳು. ಶಿವರುದ್ರಪ್ಪನ ನೆನಪಿಸ್ಕೊಂಡ್ರೆ ಮತ್ತು ಭಾಳ ನನಗೆ ಇನ್ನೂ ಒಂದು ಭಾಳ ನನಗೆ ಧನ್ಯತೆಯ ಭಾವ ಅಂತಂದರೆ, ಅವರು ನನಗೆ 60 ವರ್ಷ ಆಗಿದ್ದಾಗ 2006ರಲ್ಲಿ ಒಂದು ಸನ್ಮಾನ ಸಮಾರಂಭ ಆಗಿತ್ತು ಇಲ್ಲಿನ ರವೀಂದ್ರ ಕಲಾಕ್ಷೇತ್ರದಲ್ಲಾಗಿತ್ತು. ಅದಕ್ಕೆ ಸನ್ಮಾನ ಸಮಾರಂಭಕ್ಕೆ ಅವರ ಅಧ್ಯಕ್ಷತೆಯೇ ಜಿ ಶಿವರುದ್ರಪ್ಪನವರು ವಹಿಸಿದ್ದು. ಅವತ್ತು ಶಿವರುದ್ರಪ್ಪನವರು ನನ್ನ ಬಗ್ಗೆ ಭಾಳ ಪ್ರೀತಿಯ ಮಾತುಗಳನ್ನ ಆಡಿದ್ದರು. ಅನಂತಮೂರ್ತಿಯವರು ಅವತ್ತು ಮುಖ್ಯ ಅತಿಥಿಯಾಗಿದ್ದರು. ಅವರೊಂದು ಮಾತು ಹೇಳಿದರು, ಲಕ್ಷ್ಮಣ ನೀನು ನಿಜಕ್ಕೂ ಕೂಡ ಅದೃಷ್ಟವಂತ ಕಡೆಯ. ಈ ಶಿವರುದ್ರಪ್ಪನವರು ಯಾರನ್ನಾದರೂ ಮೆಚ್ಚಿ ಮಾತಾಡಿದ್ದು ಭಾಳ ಅಪರೂಪ, ಭಾಳ ನಿಷ್ಠುರವಾದ ವ್ಯಕ್ತಿಯವರು. ಅಂಥವ್ರು ನಿನ್ನ ಬಗ್ಗೆ ಇಂತಿಂಥ ಮಾತಾಡಿದ್ರು ಅಂದರೆ ನಿಜಕ್ಕೂ ಕೂಡ ನೀ ಅದೃಷ್ಟವಂತ ಕಡೆಯ ಅಂತ ಹೇಳಿದರು. ಅಷ್ಟು ಅವರು ಪ್ರಾಮಾಣಿಕ, ನೇರ, ನಿಷ್ಠುರ ವ್ಯಕ್ತಿ. ಯಾರ ಬಗ್ಗೆ ಮುಲಾಜ್ಗೇನು ಮಾತಾಡ್ತಾ ಇರಲಿಲ್ಲ ಅವರು. ಇದೆಲ್ಲ ದಾಖಲು ಆಗಿದೆ, ಅವ್ರ ಲೇಖನದಲ್ಲೇ ಬರೆದಿದ್ದಾರೆ. ಅವರು ಒಂದು ಮಾತು ಹೇಳಿದ್ದಾರೆ ನೋಡಿ, ಇದು ನನಗೆ ನೊಬೆಲ್ ಪ್ರೈಸ್ ಸಿಗ್ದಂಗೆ. ಅವರೊಂದು ಮಾತು ಹೇಳಿದ್ರು ಏನಂದರೆ, ಸಂಸ್ಕೃತದಲ್ಲಿ ನಾನ್ ಋಷಿ ಕುರುತೆ ಕಾವ್ಯಂ ಅಂತಾರೆ. ಋಷಿ ಅಲ್ಲದವನು ಕವಿಯಾಗಲಾರ, ಋಷಿ ಅಲ್ಲದವನು ಕವಿತೆ ಬರೆಯಲಾರ ಅಂತ ಒಂದು ಮಾತಿದೆ. ಆದರೆ ಈ ಲಕ್ಷ್ಮಣರಾವ್ ಕವಿತೆಯನ್ನು ಓದಿದ್ರೆ ಖುಷಿ ಇಲ್ಲದವನು ಕವಿಯಾಗಲಾರ ಅಂತ ಹೇಳ್ಬೋದು ಅಂತ ಹೇಳಿದರು. ಸೊ ಖುಷಿ ಅದನ್ನು ಅನಂತಮೂರ್ತಿನೇ ಹೇಳಿದರು. ವ್ಯಕ್ತಿ ಲಕ್ಷ್ಮಣರಾವ್ ಅಂತಂದರೆ ಅವನು ಖುಷಿ ಪಡುವ, ಖುಷಿ ಕೊಡುವ ಕವಿ ಅಂತ. ಹಾಗಾಗಿ ಶಿವರುದ್ರಪ್ಪನವರು ಹೇಳಿದ ಮಾತು ಇವತ್ತಿಗೂ ನನಗೆ ದೊಡ್ಡ ಒಂದು ಪ್ರಶಸ್ತಿಯ ಹಾಗೆ ನನಗೆ ಅನಿಸುತ್ತೆ. ಭಾಳ ಮುಖ್ಯವಾಗಿ ಶಿವರುದ್ರಪ್ಪನವ್ರು ನೀವೆಲ್ಲ ಬಲ್ಲ ಹಾಗೆ ಅವರು ಮಾನವೀಯ ಸಂಬಂಧಗಳಲ್ಲಿ, ಸೌಹಾರ್ದತೆಯಲ್ಲಿ ನಂಬಿಕೆ ಇಟ್ಟಿರ್ತಾರೆ. ಬೇರೆ ಯಾವುದನ್ನು ನಂಬ್ತಾ ಇಲ್ಲ ಅವರು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದನು ನನ್ನೊಳಗೆ. ಸೊ ನಾವು ಗುರುತಿಸ್ಬೇಕಾಗಿರೋದು ಪ್ರೀತಿ ಸ್ನೇಹವನ್ನು, ಈ ಮಮತೆಯನ್ನು, ಇದನ್ನು ನಾವು ಗುರುತಿಸ್ಬೇಕಾಗಿರೋದು ಅಂತ. ಮಾನವೀಯ ಸೌಹಾರ್ದತೆಯನ್ನೇ ನಮ್ಮದಂತ ಕವಿ. ಅವರ ಈವನ್ ಹಣತೆ ಕವಿತೆಯಲ್ಲೂ ಅವ್ರು ಏನು ಹೇಳ್ತಾರೆ ಅಂದರೆ, ನಾನೇನು ಹಣತೆ ಹಚ್ಚುತ್ತೇನೆ, ನಾನು ಕತ್ತಲಲ್ಲಿ ಗೆದ್ದುಬಿಡ್ತೀನಿ ಅನ್ನೋ ಒಂದು ಹಠದಿಂದ ಅಲ್ಲ, ಬೆಳಕಿರೋ ತನಕ ಅಟ್ಲೀಸ್ಟ್ ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡ್ತಾ ಇರಬಹುದು. ಆ ಬೆಳಕು ಆರೋದ್ಮೇಲೆ ನೀನು ಯಾರೋ ನಾನು ಯಾರೋ ಅಂತ. ಅಂದರೆ ಕೊನೆಗೂ ಅವ್ರು ನಂಬಿದ್ದು ಈ ಮಾನವೀಯ ಸಂಬಂಧಗಳನ್ನು, ಸೌಹಾರ್ದತೆಯನ್ನು. ಸೊ ಕೊನೆಯ ತನಕನೂ ಅವ್ರು ಹೊರಡ್ತಾ ಇದ್ದಿದ್ದು ಈ ಎಲ್ಲ ಈ ಯಾವುದನ್ನು ಕುವೆಂಪು ಅವರು ಮನುಜಮತ ವಿಶ್ವಪಥ ಅಂತೇನು ಹೇಳಿದ್ರು, ಅದನ್ನೇ ಪಾಲಿಸ್ತಾ ಬಂದಂಥವರು ಶಿವರುದ್ರಪ್ಪನವರು. ಇಂಥ ಶಿವರುದ್ರಪ್ಪನವರ ಜನ್ಮ ಶತಾಬ್ದಿಯ ಸಂದರ್ಭದಲ್ಲಿ ಪ್ರಿಯರಾದಂಥ ಪ್ರಸಾದ್ ಮತ್ತು ಪೂರ್ಣಿಮಾ ದಂಪತಿಯ ಮಗಳಾದ ಅನನ್ಯ ಇದ್ದಾಳೆ, ಇವಳಿಗೆ ಇವತ್ತು ಸನ್ಮಾನ ಮಾಡ್ತಾ ಇರೋದು ಬಹಳ ಸಂತೋಷ ಸಂಗತಿ. ಇದರ ಬಗ್ಗೆ ಅಷ್ಟೇ ಅಲ್ಲದೆ ಈ ಪ್ರಸಾದ್ ಬಗ್ಗೆ ಹೇಳಬೇಕು. ಪ್ರಸಾದ್ ಅವರು
ಅಲ್ಲೆಲ್ಲೋ ಅಮೆರಿಕದಲ್ಲಿ ಡಾಕ್ಟರ್ ಆಗಿದ್ರು ಕೂಡ ಕನ್ನಡದ ಸಾಹಿತ್ಯವನ್ನು ಮರೆತವರಲ್ಲ. ಸ್ವತಃ ಅವರು ಕಾದಂಬರಿ ಬರೆದಿದ್ದಾರೆ, ಪ್ರವಾಸ ಕಥನ ಬರೆದಿದ್ದಾರೆ, ಮತ್ತು ಶಿವರುದ್ರಪ್ಪನವ್ರ ಬಗ್ಗೆನೇ ಅಪ್ಪ ಹಾಕಿದ ಆಲಮರ ಅಂತ ಪ್ರಬಂಧಗಳನ್ನ ಬರೆದಿದ್ದಾರೆ. ಇತ್ತೀಚೆಗೆ ಒಂದು ಲೇಖನ ಕೂಡ ಓದಿದೆ, ಅವರು ತಮ್ಮ ತಂದೆ ಬಗ್ಗೆ ಬರೆದ ಲೇಖನ. ಅದರಲ್ಲಿ ತಾಯಿ ಬಗ್ಗೆನೇ ಬರೀತಾ ಹೋಗ್ತಾರು. ತಾಯಿಯನ್ನು ಕಳ್ಕೊಂಡು 6 ವರ್ಷದಲ್ಲೇ ತಾಯಿಯನ್ನು ಕಳ್ಕೊಂಡಂಥವ್ರು ಶಿವರುದ್ರಪ್ಪನವರು. ಆ ತಾಯಿಯನ್ನು ಬೇರೆ ಎಲ್ಲ ಹೆಣ್ಮಕ್ಕಳ ಮುಖದಲ್ಲಿ ತಾಯಿಯನ್ನು ಕಾಣ್ತಾ ಬಂದಂಥವರು. ಸೊ ಅದ್ರ ಬಗ್ಗೆ ಭಾಳ ನಿಜವಾದ ತುಂಬ ಒಳ್ಳೆಯ ಲೇಖನವನ್ನು ನಾನು ಪ್ರಸಾದ್ ಅವರ ಅದ್ರಲ್ಲಿ ಓದಿದೆ. ಸೊ ಚಿಪ್ ಆಫ್ ದಿ ಓಲ್ಡ್ ಬ್ಲಾಕ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ತಂದೆಗೆ ತಕ್ಕ ಮಗ ಮತ್ತು ಮಗನಿಗೆ ತಕ್ಕ ಮಗಳು. ಸೊ ನಿಜವಾಗೂ ಕೂಡ ಹೆಮ್ಮೆ ಪಡ್ಬೋದಂಥ, ಕನ್ನಡ ಸಾರಸ್ವತಕ್ಕೂ ಹೆಮ್ಮೆ ಪಡ್ಬೋದಂಥ ಈ ಸಂದರ್ಭದಲ್ಲಿ ನನಗೆ ಪ್ರಿಯವಾದಂಥ ಈ ಕುಟುಂಬದ ಬಗ್ಗೆ ಮಾತಾಡಲಿಕ್ಕೆ ಅರಿವು ಮಾಡಿಕೊಟ್ಟಂಥ ತರಳಬಾಳು ಕೇಂದ್ರಕ್ಕೆ, ಸ್ವಾಮೀಜಿಯವರಿಗೆ ನನ್ನ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ